ಕೋರ್ಟ್ ಹೇಳಿದೆಯಲ್ಲ, ಈಗ ಕಂಪ್ನಿ ಮೇಲೆ ಆಕ್ಷನ್ ತೊಗೊಳ್ಳಿಕ್ಕೆ ಇದು ಸರಿಯಾದ ಸಮಯ. ಸ್ನೇಹಿತರೆ ನಮಸ್ತೆ. ಇವಾಗ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ದೀರಾ. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಯುವತಿ ಬಿದ್ದು ಏನು ಆಕ್ಸಿಡೆಂಟ್ ಆಗಿತ್ತು, ಕಿಮ್ಸ್ ಹಾಸ್ಪಿಟಲ್ಗೆ ಏನು ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇದಕ್ಕೆ ಬೈಕ್ ಅಂದರೆ ಊಬರ್ ಬೈಕ್ ಟ್ಯಾಕ್ಸಿ ಯಾವುದೇ ರೀತಿಯ ಕ್ರಮನ ಕೈಗೊಳ್ತಾ ಇಲ್ಲ. ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ಕ್ರಮನ ಕೈಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೆ ಪೀಸ್ ಆಟೋ ಸಂಘಟನೆ ರಘು ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗ ನಿಮಗೆ ಬೆಳಕಿಗೆ ಬಂದಿದೆ ಅನ್ಕೋತೀನಿ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೌದು, ಬಂದಿದ್ದು ಗಮನಕ್ಕೆ ಬಂದ ತಕ್ಷಣ ನಾವು ಕಮಿಷನರ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಕೇಳ್ಕೊಳ್ತಿರೋದು ಇಷ್ಟೇ, ಪಾಪ ಯಾವುದೇ ಒಂದು ಯಾರೇ ಆಗಿರಲಿ ಹೆಣ್ಮಗು, ಅವ್ರಿಗೆ ಕಾನೂನು ಅರಿವಿರಲ್ಲ, ಈ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಅಪ್ಲಿಕೇಶನ್ ಓಪನ್ ಆಯಿತು, ಬುಕ್ ಮಾಡಿಕೊಂಡ್ರು, ಹೋದರು. ಇವತ್ತು ಒಂದೇ ದಿನಕ್ಕೆ 1,42,000 ಬಿಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಜ್ಞಾಪಕನೂ ಬಂದಿಲ್ಲ ಅವ್ರಿಗೆ, ಅಂದರೆ ಕೋಮಾ ಸ್ಟೇಜಲ್ಲಿದ್ದಾರೆ, ತಲೆ ಏಟಾಗಿ ಕಿವಿಲಿ ರಕ್ತ ಬಂದಿದೆ ಅಂತೇಳಿ ಬರ್ತಾ ಇದೆ. ಒಳಗಡೆ ವಿಡಿಯೋ ಮಾಡಲಿಕ್ಕೂ ಯಾರನ್ನೂ ಬಿಡ್ತಾಯಿಲ್ಲ ಆಸ್ಪತ್ರೆಯವರು. ನಾವು ಈ ಕಮಿಷನರು, ಸಾರಿಗೆ ಇಲಾಖೆ ಇದೇನು ಕಣ್ಣು ಮುಚ್ಕೊಂಡು ಇನ್ನೂ ಎಷ್ಟು ಜನನ ಸಾವುಗೆ ಆಹ್ವಾನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾರಿಗೆ ಅಧಿಕಾರಿಗಳಾಗಿರಲಿ, ಸಾರಿಗೆ ಸಚಿವರಾಗಿರಲಿ, ಇವ್ರಿಗೆಲ್ಲರ ಗಮನಕ್ಕೂ ಇದನ್ನು ಆಗಲೇ ನಾನು ಕಮಿಷನರಿಗೆ ಕಳಿಸಿದ್ದೀವಿ ಮತ್ತು ಸಂಚಾರ ಕಮಿಷನರ್ಗೂ ಸಹ ಕಳಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ರೀತಿ ಮುಂದೆ ಆಗಬಾರ್ದು. ಆ ಬೈಕ್ ನೋಡಿ ಲಾಗಿನ್ ಮಾಡಿರೋದು ಅವ್ರ ತಂದೆ ಹೆಸರಲ್ಲಿ. ಆ ಹುಡುಗಂಗೆ 19 ವರ್ಷ, ಇನ್ನು DL ಇದೆಯೋ ಇಲ್ವೋ ಇನ್ನೂ ಅದು ಗೊತ್ತಿಲ್ಲ. ಯಾವ ರೀತಿ ಕ್ಲೈಮ್ ಆಗುತ್ತೆ ಇದೊಂದು ಚಾಲೆಂಜ್. ಇವಾಗ ನಿನ್ನೆಯಿಂದ ನೀವೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಊಬರ್ ಕಂಪ್ನಿಯವನು ಯಾವುದೇ ರೀತಿ ರೆಸ್ಪಾನ್ಸೇ ಕೊಡ್ತಾಯಿಲ್ಲ, ಏನಾಗಿದೆ ಎತ್ತ ಅಂತೇಳಿ. ಅದಕ್ಕೋಸ್ಕರ ನಾವು ಈ ಮೂಲಕ ಕೇಳ್ಕೊತಾ ಇರೋದು, ಬೆಂಗಳೂರಿನ ಯಾರ್ಯಾರು ಪ್ರಯಾಣಿಕರಿದ್ದೀರಿ, ಈ ಬೈಕ್ ಟ್ಯಾಕ್ಸಿಲಿ ಕುತ್ಕೊಂಡು ಹೋಗ್ತೀರಾ, ಎಲ್ಲರಿಗೂ ಇದು ಅನುಭವ ಆಗೇ ಆಗುತ್ತೆ. ಆಟೋದಲ್ಲಿ ಇನ್ಸೂರೆನ್ಸಿಗೆ ಏನಕ್ಕೆ ಕಟ್ತೀವಿ? ಕಮರ್ಷಿಯಲ್ ಇನ್ಸೂರೆನ್ಸು 8,000 ಕೊಟ್ಟು ಅಂದರೆ ಕಸ್ಟಮರ್ಗೂ ಕ್ಲೈಮ್ ಆಗಲಿ ಅಂತ ಕಟ್ಟೋದು. ಬೈಕಲ್ಲಿ ಕಟ್ಟೋದು ಏನಿದ್ರು ಸ್ವಂತ ಓನ್ ಯೂಸ್ಗೆ, ನನ್ನ ಅಣ್ಣನೋ ತಮ್ಮನೋ ಕುತ್ಕೋಬೋದು. ಆ ಪಾಪ ಲಾಗಿನ್ ಆಗಿರೋರು ಅವ್ರ ತಂದೆ, ಗಾಡಿ ಓಡಿಸ್ತಾ ಇದ್ದವನು ಇವನು, ಹುಡುಗಿ ಕುತ್ಕೊಂಡಿರೋದು. ಈಗ ಬೈಕಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಯಾವ ರೀತಿ ಕ್ಲೈಮ್ ಸಿಗುತ್ತೋ ಏನೋ, ಅವ್ರ ಭವಿಷ್ಯ ಏನು, 1,42,000 ಅಂದರೆ ಎಲ್ಲಿಂದ ಅವ್ರು ಕಟ್ತಾರೋ ಅನ್ನೋದು ಗೊತ್ತಿಲ್ಲ. ಆಟೋ ಚಾಲಕರಾಗಿದ್ದರೆ ನಾವು ಬೇಕಾದರೆ ಆಟೋ ಚಾಲಕರಿಗೆ ಆಕ್ಸಿಡೆಂಟ್ ಆದಾಗ ನೀವು ನೋಡಿರ್ತೀರಿ, ನಾವುಗಳೆಲ್ಲ ಹೋಗಿ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲಿ ಅಂಥ 1 ಲಕ್ಷ 2 ಲಕ್ಷ ಹೋಗಿ ಸಪೋರ್ಟ್ ಮಾಡುವಂಥ ಶಕ್ತಿಗಳು ಸಂಘಟನೆಗಳಲ್ಲಿಲ್ಲ. ನಾವು ಬರೀ ಸರ್ಕಾರದ ಮೇಲೆ ಆಗ್ರಹ ತಗೊಬರ್ಬೋದು. ನಾನು ಈ ವಿಚಾರನ ಕಮಿಷನರು ಮತ್ತು ಸಾರಿಗೆ ಸಚಿವರಿಗೂ ತಲುಪಿಸಿ, ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಏನಾದರೂ ಬಿಲ್ ಕಮ್ಮಿ ಮಾಡೋಕ್ಕಾಗುತ್ತಾ, ಏನು ಮಾಡೋಕ್ಕಾಗುತ್ತಾ ಪ್ರಯತ್ನ ಪಡ್ತೀವಿ. ಮುಂದೆ ಯಾರೂ ಬೈಕ್ ಟ್ಯಾಕ್ಸಿನ ಓಡಿಸ್ಬೇಡಿ ಮತ್ತು ಕಸ್ಟಮರು ಬುಕ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಸರ್ ಇನ್ನೊಂದು, ಆ ಹುಡುಗ ಬಂದ್ಬಿಟ್ಟು ಗುಜರಾತ್ ಅವನಂತೆ. ಅದು ಅಲ್ಲದೆ ಆಕ್ಸಿಡೆಂಟು ಯಾರೂ ಹೇಳಿ ಕೇಳಿ ಆಗಲ್ಲ, ಬಟ್ ಆಕ್ಸಿಡೆಂಟ್ ಆಗಿದೆ. ಬಟ್ ಈಗ ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಏನೋ ಒಂದು ಆದರೆ ಅದಕ್ಕೆ ಆದ ಇನ್ಸೂರೆನ್ಸ್ ಕಂಪ್ನಿಗಳಿರುತ್ತೆ, ಕಂಪ್ನಿಗಳು ಇನ್ಸೂರೆನ್ಸ್ ಪೇ ಮಾಡುತ್ತೆ. ಬಟ್ ಇದರಲ್ಲಿ ರೆಸ್ಪಾನ್ಸ್ ತೊಗೊಳ್ಳದೇ ಇರೋದಕ್ಕೆ ಹೇಳಿ ಸರ್. ಕಂಪ್ನಿಯವರು ಬೇಕಾದ್ರೆ ನೀವು ಓಡಿಸ್ಕೊಳ್ಳಿ, ನಾವ್ಯಾರನ್ನ ಬಲವಂತ ಮಾಡಿಲ್ಲ ಅಂತ ಹೇಳೋದು. ಅವರೇ ಬಂದು ಲಾಗಿನ್ ಆದರೂ ಅದು ಆ ಪೂರ್ತಿ ಪ್ರಮಾಣ ಈ ಊಬರು ರ್ಯಾಪಿಡೋದವ್ರು ತೊಗೊಳೋದೆಲ್ಲ ಆ ಬೈಕ್ ರೈಡರ್ ಮೇಲೇ. ಅವನೇನೋ ಗುಜರಾತ್ ಅವನಾಗಿದ್ದಾನೆ, ಯಾರಾಗಿದ್ದಾನಲ್ಲ ಅವನ ಮನೆ ಮಾಸ್ತಿ ಎಲ್ಲ ಮಾರಿ ಈಗ ಏನು ಇವರು FIR ಆಗಿದೆ, ಕಟ್ಕೊಡ್ಲೇಬೇಕಾಗತ್ತೆ. ನಾನು ಕೇಳ್ಕೊಳೋದು, ಮುಂಚೆಯಿಂದನೂ ಹೇಳ್ತಾ ಇದ್ವಿ, ಈ ಬೈಕ್ ಟ್ಯಾಕ್ಸಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಪೂರ್ತಿ ಹೆಲ್ಮೆಟ್ ಹಾಕಿ. ಒಂದು ಬೈಕ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಆ ಥರ ಓಡಿದೆಯಾ ಸರ್? ಹೇಳ್ಬಿಡಿ. ಒಂದು ಬೈಕು ಅವನು ರೋಡ್ ಮೇಲೆ ನಂದು ಊಬರ್ ಬೈಕು, ರ್ಯಾಪಿಡೋ ಬೈಕು ಫುಲ್ ಕವರ್ ಆಗಿರೋದು, ಒಂದು ಬರೀ ಪೋಸ್ಟರು ಅಡ್ವರ್ಟೈಸ್ಮೆಂಟಲ್ಲಿರುತ್ತೆ. ಇವರು ಪಾಪ ನೆನ್ನೆನೂ ಗೊತ್ತಾಗಿದ್ದು, ಅವ್ರಿಗೆ ಹಾಫ್ ಹೆಲ್ಮೆಟ್ ಕೊಟ್ಟಿದ್ದಾರೆ. ಇವನೇನಾಗಿದೆ, ಗುಂಡಿಲಿ ಹತ್ತಿಸಿದ್ದಾನೆ, ಎಗರಿಸಿದ್ದಾನೆ. ಪಾಪ ಹುಡುಗಿ ಹಿಂದೆ ಬಿದ್ದು ತಲೆ ಹೊಡ್ಕೊಂಡಿದೆ. ಅದು ಪಾಪ ತುಂಬ ಬಡವರು ಅವರು ಅಂತ ಮಾಹಿತಿ ಬಂತು. ನಾವು ಅವರು ಮನೆಯವ್ರ ಜೊತೆ ಇರ್ತೀವಿ. ಏನು ಹುಡುಗಿಯವರು ಇದಾಗಿದೆ, ನಮ್ಮ ಕೈಲಿ ಏನಾಗುತ್ತೆ ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕಾಗತ್ತೆ, ಅದು ಮಾಡ್ತೀವಿ. ಸಾರಿಗೆ ಇಲಾಖೆ ನನಗೆ ಹೇಳಬೇಕು ಅಂದರೆ ಇದನ್ನು ಕಟ್ಕೊಡ್ಬೇಕಾಗಿರೋದು ಊಬರವನಲ್ಲ, ಇವ್ರು ಕಟ್ಕೊಡ್ಬೇಕು. ಯಾರು? ಸಾರಿಗೆ ಇಲಾಖೆ ಇದೆಯಲ್ಲ, ಈ ಏನು ಅಕ್ರಮವಾಗಿ ಇವ್ರು ಬೆಳೆಯೋಕ್ಕೆ ಬಿಟ್ರಲ್ಲ, ಇಷ್ಟು ದಿನ ನಾವೆಲ್ಲ ಇಷ್ಟು ಹೋರಾಟಗಳು ಮಾಡಿದ್ರು ಬೆಳೆಯೋಕ್ಕೆ ಬಿಟ್ರಲ್ಲ, ಇವತ್ತು ಆಗಿರೋ ಪರಿಹಾರನ ಅವ್ರ ಮನೆಯವ್ರು ಬಂದು ಇವ್ರನ್ನ ಕೇಳಬೇಕು. ಅಪ್ಲಿಕೇಶನ್ ಇರೋದಕ್ಕೆ ಅಲ್ವ ನಾವು ಬಂದಿದ್ದು, ಕಂಪ್ನಿ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತೇಳಿ ಕೋರ್ಟ್ ಹೇಳಿದೆಯಲ್ಲ, ಈಗ ಕಂಪ್ನಿ ಮೇಲೆ ಆಕ್ಷನ್ ತೊಗೊಳ್ಳಿಕ್ಕೆ ಇದು ಸರಿಯಾದ ಸಮಯ. ಇವ್ರಿಗೆ ತಾಕತ್ತು ದಮ್ಮು ಇದ್ದರೆ ಇವತ್ತು ಇವ್ರನ್ನ ತಗೋಬೇಕು. ಹೋಗಿ ಯಾವ ಕಂಪ್ನಿ ಇದೆ ಆ ಕಂಪ್ನಿನ ಮುಚ್ಚಿಸ್ಬಿಟ್ಟು ಇವ್ರಿಗೆ ಪರಿಹಾರ ಕೊಡೋವರೆಗೂ ಕಂಪ್ನಿ ಓಪನ್ ಮಾಡಿಸ್ಬಾರ್ದು. ಅಪ್ಲಿಕೇಶನ್ನು ಸಹ ಸೈಬರ್ ಕ್ರೈಮ್ಗೆ ಹಾಕಿ ಬಂದ್ ಮಾಡಿಸ್ಬೇಕು. ಏನು ಈ ರೀತಿ ಯಾವನೋ ಲಾಗಿನ್ ಮಾಡೋದಂತೆ, ಬೈಕ್ ಯಾರೋ ಓಡಿಸೋದಂತೆ, ಅದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂತೆ, ಯಾವುದೇ ಒಂದು ಎಲಿಮೆಂಟ್ ಇಲ್ವಂತೆ, ಯಾವುದೇ ಒಂದು ರೂಲ್ಸಿಗೆ ಕರ್ನಾಟಕದಲ್ಲಿರೋ ಕಾನೂನಿಗೆ ಬೆಲೆನೇ ಇಲ್ದಂಗೆ ಇವ್ರು ಗಾಡಿ ಓಡಿಸ್ತಾ ಇದ್ದಾರೆ. ಇದಕ್ಕೆ ಆದಷ್ಟು ಬೇಗ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಸರ್, ಈಗ ಕೋರ್ಟಲ್ಲಿ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದೆ.
ಇದರಿಂದ ಏನಾದರೂ ಅದನ್ನು ಅಲ್ಲಿ ಎತ್ತಿಡ್ಬೋದಾ ಅಂತ. ಅಲ್ಲ, ಅದಕ್ಕೆ ಸರ್ ಕೋರ್ಟಲ್ಲಿ ನೀವೇನು ತೀರ್ಮಾನ ಜಡ್ಜ್ ಅವ್ರ ಗಮನಕ್ಕೆ ತಗೊಬನ್ನಿ. ನೋಡಿ, ನೀವು ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡ್ಗೆ ಓಡಿಸಿ ಅಂತ ಹೇಳಿದ್ದೀರಾ, ಸಾವಾಗಿಲ್ಲ, ಸಾವಾಗೋ ಪರಿಸ್ಥಿತಿ ಬರ್ತಿರಲಿಲ್ಲ. ಅಂದರೆ ಜೀವನ ಇದರಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ, ಇದು ಬರ್ತಿರಲಿಲ್ಲ. ಇವತ್ತೇನು ಆಕ್ಸಿಡೆಂಟ್ ಆಗಿ ಪಾಪ ಅವರು ಸಾವು ಮತ್ತು ಬದುಕಿನ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ರೆ ಇದಕ್ಕೆ ಕೋರ್ಟೇ ಬೇಕಾದರೆ ಪರಿಹಾರ ಕೊಡಬೇಕು. ಕೋರ್ಟ್ ಬಂದು ಸರ್ಕಾರದಿಂದ ಪರಿಹಾರ ಕೊಡಿಸುವಂಥ ಕೆಲಸ ಆಗಬೇಕು. ಇದನ್ನು 24 ತಾರೀಕು ಏನು ಕೋರ್ಟ್ ಇದೆ ಅವತ್ತು ಈ ಅಧಿಕಾರಿಗಳು FIR ಕಾಪಿ ಎಲ್ಲ ನಾವು ಅವ್ರಿಗೆ ಕಳಿಸ್ಕೊಟ್ಟು ಮನವಿ ಕೊಡ್ತೀವಿ. ಅವರು ಇವತ್ತು ಕಳಿಸ್ಕೊಡ್ಲೇಬೇಕು ಕೋರ್ಟ್ಗೆ. ಈ ಗಮನಕ್ಕೆ ತೊಗೊಂಡು ಬಂದು ನೋಡಿ, ಈ ರೀತಿ ಲಾಗಿನ್ ಮಾಡಿರೋರೇ ಒಬ್ಬರು, ಓಡಿಸ್ತಾ ಇರೋರೇ ಒಬ್ಬರು, ಗಾಡೀಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ಸರ್ಕಾರ ಯಾವ ರೀತಿ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ರ ಮನೆಯವರಿಗೆ ಪರಿಹಾರ ಸಿಗುತ್ತೆ ಅದನ್ನು ನ್ಯಾಯಾಲಯನೇ ತೀರ್ಮಾನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಆದಷ್ಟು ಬೇಗ ಅವ್ರ ಮನೆಯವ್ರಿಗೆ ಹುಡುಗಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಇನ್ನೊಂದು ಸರ್, ಈಗ ರೂಪುರೇಷೆಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿತ್ತು, ಏನೋ ನಡೀತಾ ಇದೆ ಅದ್ರ ಕೆಲಸ ಅಂತ? ನಮಗೆ ಮಾಹಿತಿ ಬಂತು, ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಯಾವ್ಯಾವ ರೀತಿ ಪಾಲಿಸಿ ಬಂತು ಬೈಕ್ ಟ್ಯಾಕ್ಸಿ ಪಾಲಿಸಿ, ಅದನ್ನು ಇಲ್ಲೂ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಾವು ಕೇಳೋದು ನೋಡೋಣ ಯಾವ ರೀತಿ ಪಾಲಿಸಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಧಿಕಾರಿಗಳು ಹೆಂಗೆ ಅಂದರೆ ಯಾರನ್ನೂ ಕೇಳಲ್ಲ, ಇವ್ರಿಗೆ ಯಾರ್ಯಾರು ಬೇಕು, ಯಾವ್ಯಾವ ಕಂಪ್ನಿ ಪರ ಬೇಕು ಆ ರೀತಿ ಪಾಲಿಸಿ ಮಾಡೋಕ್ಕೆ ನೋಡ್ತಾರೆ. ಮುಂಚೆ ಇದ್ದಂಗೆ ಈಗಿಲ್ಲ ಸಂಘಟನೆಗಳು. ಈಗ ಎಲ್ಲ ಸಂಘಟನೆಗಳು ಬಲವಾಗಿ ಸ್ಟ್ರಾಂಗ್ ಆಗಿದ್ದೀವಿ. ಇದೇನಾದರೂ ನಮ್ಮ ಕಣ್ತಪ್ಪು ಏನಾದರೂ ಇವ್ರು ಬೇರೆ ಥರ ಏನಾದರೂ ಮಾಡ್ಲಿಕ್ಕೆ ಹೋದರೆ ಇದೇ ಶಾಂತಿನಗರದ ಮುಂದೆ ಯಾವ ರೀತಿ ಹೋರಾಟ ಮಾಡಿದ್ದೀವಿ ಅನ್ನೋದು ಗೊತ್ತಿದೆ. ಅದೇ ಹೋರಾಟದ ಮುಖಾಂತರ ಉತ್ತರ ಕೊಡ್ತೀವಿ.